ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಜ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಿಜ ನನ್ನ ಮನಸ್ಸಲ್ಲಿ ಒಂಥರ ಏನೋ ಒಂಥರ ಭಾರ ಅನ್ನಿಸ್ತಿದೆ ಗೈಸ್. ಯಾಕಂತಂದರೆ ಇನ್ನೇನು 2 ವೀಕ್ಸ್ ಏನೋ ಇದೆ, ಕಾಲೇಜು ಅಷ್ಟೇ ಇರೋದು. ಇಷ್ಟು ಬೇಗ ಮುಗ್ದೋಯ್ತಾ ಕಾಲೇಜು, ಎಲ್ಲ ಬಿಟ್ಟು ಹೋಗ್ಬೇಕಾ ಅನ್ನೋ ಒಂಥರ ಏನೋ ಹೆವಿ ಫೀಲ್ ಅನ್ನಿಸ್ತಿದೆ ಒಳಗಡೆ. ಇದು ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಏನೋ ಒಂಥರ ಬೇಜಾರಾಗ್ತಾಯಿದೆ ಒಳಗಡೆನೆ. ಇಷ್ಟು ಬೇಗ ಮುಗ್ದೈತಾ, ಮೊನ್ನೆನೇ ಬಂದಂಗೆ ಅನಿಸ್ತು. ಆವಾಗಲೇ 3 ಇಯರ್ಸ್ ಕಂಪ್ಲೀಟ್ ಆಗೋಯಿತು ಡಿಗ್ರಿ. ಸೊ ಇನ್ನೇನು 2 ವೀಕ್ಸ್ ಇದೆ ಅಷ್ಟೇ ಕಾಲೇಜು, 2 ವೀಕ್ಸು ಇಲ್ಲ ಅನಿಸುತ್ತೆ. ಸೊ ಅವ್ರ ಜೊತೆ ಸ್ವಲ್ಪ ಮೆಮೊರೀಸ್ ಆದರೂ ಕಲೆಕ್ಟ್ ಮಾಡ್ಕೊಬೇಕಲ್ವ. ಸೊ ಐ ವಾಂಟ್ ಟು ಡೂ ಸಮ್ ಆ್ಯಕ್ಟಿವಿಟೀಸ್ ವಿತ್ ದೆಮ್. ಗೊತ್ತಿಲ್ಲ, ಆ ಫೀಲಿಂಗೇ ಒಂಥರ ಯಾಕೋ ಬೇಜಾರಾಗ್ತಿದೆ ಗೈಸ್, ರಿಯಲಿ. ಗುಡ್ ಮಾರ್ನಿಂಗ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇನ್ನೇನು ನಮ್ಮದು 2 ವೀಕ್ಸ್ ಏನೋ ಇದೆ ಕಾಲೇಜ್ ಮುಗಿಯುತ್ತೆ. ಸೊ ಆದ್ದರಿಂದ ನಮ್ಮ ಕ್ಲಾಸ್ ಅವ್ರ ಜೊತೆ ಸ್ವಲ್ಪ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಕ್ಲಾಸ್ ಅವ್ರ ನೇಮ್ಸ್ ಎಲ್ಲ ಈ ಚೀಟಿಗಳಲ್ಲಿ ಬರೆದಿದ್ದೀನಿ. ಸೊ ಯಾರು ಈ ಚೀಟಿಗಳನ್ನ ತಗೊತಾರೋ, ಯಾರು ನೇಮ್ಸ್ ಬಂದಿರುತ್ತೋ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚೀಟಿಗಳನ್ನ ಬರ್ದಿದ್ದೀನಿ ಗೈಸ್. ಸೊ ನೋಡೋಣ ಅವ್ರು ಹೆಂಗೆ ಮಾತಾಡ್ತಾರೆ ಅಂತ. ಇದರಲ್ಲಿ ನಮ್ಮ ಕ್ಲಾಸ್ ಅವ್ರ ಹೆಸರೆಲ್ಲ ಬರ್ದಿದ್ದೀನಿ. ಸೊ ನಮ್ಮ ಹೇಮ ಒಬ್ರದ್ದು ಪಿಕ್ ಮಾಡ್ಕೊಂಡಿದ್ದಾರೆ. ಅದು ಯಾರು ಬಂದಿದೆಯೋ ತೋರಿಸು. ನನ್ನ ಫ್ರೆಂಡ್ ಒಬ್ಳಿಗಳು ಬೆವರ್ಸಿ ಮಧುಶ್ರೀದೆ ಬಂದ್ಬಿಟ್ಟಿದೆ. ಗೈಸ್ ನನಗಂತ ಆ್ಯಕ್ಚುಲಿ ಮಧು ಸಮಾಧಾನ ಮಾಡಿ ಸಾಕಾಗ್ಬಿಡುತ್ತೆ ಗೈಸ್. ಅವಳು ಯಾವ ಥರದ ಚಿಕ್ಕ ಮುಸ್ಕೊಂಡು ಸಾಯ್ತಾ ಇರ್ತಾಳೆ ಬೆವರ್ಸಿ. ಅವಳು ಡೈಲಿ ಹೇಳೋದು ಏನಾದರೂ ಮಿಮಿಕ್ರೀಸ್ ಆಗಲಿ ಅಥವಾ ಒದ್ಬಿಡ್ತೀನಿ, ನನಗೆ ತೆಗ್ದಾಡ್ಸ್ಬಿಡ್ತೀನಿ ಅಂತ ಗೈಸ್. ಯಾವಾಗಲೂ ಅಷ್ಟೇ ಮಾತು ತೆಗ್ದಾಡ್ಸ್ಬಿಡ್ತೀನಿ ನೋಡಿ ಇವಾಗ ಹಿಂಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು. ಅಲ್ಲಿ ಇಷ್ಟ ಗೈಸ್, ಅವ್ರು ತುಂಬ ಯಾರ್ದಾಗ್ಲೂ ಬರಲಿ, ಒಂದು ತಗೊಳ್ಳಿ. ರಾಹುಲಾ? ಹಾಂ, ರಾಹುಲ್ ಅವ್ರದ್ದು ಏನಾದರೂ ಮಾಡಿ ಇಲ್ಲ ಹೇಳಿ, ಒಂಚೂರು ಜೋರಾಗಿ ಹೇಳಿ ಕೇಳಿ. ಏನಪ್ಪ ಅಂದರೆ ರಾಹುಲು ಬೇಸಿಕಲಿ ನಾರ್ತ್ ಕರ್ನಾಟಕದಿಂದ ನಮ್ಮ ಕಡೆ ಎಲ್ಲ ಆಗಿರೋದ್ರಿಂದ ಅವ್ನ ಬಗ್ಗೆ ಚೆನ್ನಾಗಿ ಬರ್ತದೆ. ಏನಪ್ಪ ಅಂದರೆ ಅವ್ನ ಜೊತೆ ನಾನು ಚೆನ್ನಾಗಿ ಬರ್ತಿದ್ದೀನಿ. ಏನಪ್ಪ ಅಂದರೆ ಅವನು ಕಂಪ್ಯೂಟರ್ ಬೇಸ್ಡ್ ಅಂದರೆ ಡೈಲಾಗ್ಸ್ ಏನಾದರೂ ಹೇಳಿ, ಅವ್ರದ್ದು ಡೈಲಾಗ್ಸು ಡೈಲಿ ಜಾಸ್ತಿ ಕಂಪ್ಯೂಟರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವನು ಸ್ಕಿಲ್ ಕಲಿಬೇಕಾದ್ರೆ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಅವನಿಗೆ ಕಂಪ್ಯೂಟರ್ ಓರಿಯೆಂಟೆಡ್ ಗೋಲ್ ಜಾಸ್ತಿ ಇದ್ದಾವೆ. ಅವನು ಏನಪ್ಪ ಅಂದರೆ ಡಿಜಿಟಲ್ ಎನಿಮಲ್ ಓಕೆನಾ. ಅದೇ ಥರ ಅವನು ಜಾಸ್ತಿ ಫ್ರೆಂಡ್ ಜೊತೆ ಇರೋಕ್ಕಿಂತ ಅವನು ಅಂದರೆ ಮಷಿನರೀಸು ಟೆಕ್ನಾಲಜಿ ಬಗ್ಗೆ ಇರೋ ಒಂದು ಸ್ವಲ್ಪ ಇರೋಕ್ಕೆ ಅವನ ಕಡೆ ಒಂದು ಸ್ವಲ್ಪ ಫೋಕಸ್ ಮಾಡ್ತಾನೆ. ಬೈಕ್ಗಳು ಇದಾವಲ್ಲ, ಉತ್ತರ ಕರ್ನಾಟಕ ಬೈಕ್ಗಳು ಜಾಸ್ತಿ ಹೋಗ್ತೈತಿ. ಲೇ ಮತ್ತು ಬಾರ್ಲೆ ಮತ್ತು ಒಂದು ಸ್ವಲ್ಪ ಆರ್ಷೆ ಮಾತಾಡೋದಾಗಿರಲಿ, ಸ್ವಲ್ಪ ಜಾಸ್ತಿ ಒತ್ತಿ ಮಾತಾಡೋದಾಗಿರಲಿ, ಒಳಗಡೆ ಬೇಡ ಆಗ್ಬೇಡಿ ಒಳಗಡೆ ಆ ಥರ ಮಾತಾಡೋದಾಗಿರಲಿ. ಮತ್ತು ಇನ್ನು ಅವನು ಸ್ವಲ್ಪ ಅವ್ನ ಜೊತೆ ಇದ್ದರೆ ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಇರಲಿ, ಒಂದು ಸ್ವಲ್ಪ ಅವೇರ್ನೆಸ್, ಡಿಜಿಟಲ್ ಲಿಟ್ರಸಿ ಬಗ್ಗೆ ಇರಲಿ, ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾನೆ. ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಕ್ಕೆ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ. ಮನೋಜ್, ಸರಿ, ಮನೋಜ್ ಬಗ್ಗೆ ಏನಾದರೂ ಹೇಳಿ. ಕೇಳಿಸ್ತಾ ಇಲ್ಲ. ಕ್ಲಾಸ್ ಅವ್ರ ಹೆಸರು ಇದೆ. ಸೊ ಇದರಲ್ಲಿ ಯಾರು ಪಿಕ್ ಮಾಡ್ತಾರೋ, ಯಾರ ಹೆಸರು ಬರುತ್ತೋ ಅವ್ರ ಬಗ್ಗೆ ನೀವು ಮಿಮಿಕ್ ಮಾಡಬೇಕು. ಸಿದ್ಧಾರ್ಥ್ ಮಾಡಿ. ಟೀಚರ್ಸ್ ಯಾರ್ದು ಇಲ್ಲ, ನಿಮ್ದ್ರಲ್ಲೇ. ಸೊ ಒಂದು ತಗೋ, ಒಬ್ರು ತಗೋ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಸರು ಹೇಳು ಹಂಗೆ. ಸುನಿಲ್ ಹೇಳು. ಸುನಿಲ್ ಬಗ್ಗೆ ಹೇಳ್ಬೇಕಾ? ಸುನಿಲ್ ಬಗ್ಗೆ ಹೇಳು ಅಥವಾ ಮಿಮಿಕ್ರಿ ಮಾಡು, ಏನಾದ್ರು. ಸುನಿಲ್ ಬಗ್ಗೆ ಹೇಳ್ತೀನಿ. ಅವನ ಜೊತೆ ಮಿಮಿಕ್ರಿ ಮಾಡಕ್ ಬರಲ್ಲ. ಅವನೊಂಥರ ಅಂತರ್ಮುಖಿ ಆಗಿ ಬಹಳ ಏನಾಗಿದೆ ಅಂತಂದ್ರೆ, ಸುನಿಲ್ ಅವರು ಬಹಳ ಒಂದು ಸ್ವಲ್ಪ ಅವರು ಏನೋ ಮಾನಸಿಕ ಒತ್ತಡದಲ್ಲಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದರೆ
ಮಾನಸಿಕ ಒತ್ತಡದಲ್ಲಿದ್ದಾರೆ ಅಂತ ಅನ್ನಿಸ್ತೈತೆ. ಯಾಕೆಂದ್ರೆ ಸುಮಾರು ಒಂದು 6 ತಿಂಗಳಾಯ್ತು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಮುಂಚೆ ಹೆಂಗಿದ್ರು ಮುಂಚೆ ಹೆಂಗಿದ್ರು ಹತ್ರ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಯಾಕೆ ಅಲ್ಲ ಆಲ್ಮೋಸ್ಟ್ 6 ಮಂತ್ಸ್ ಆಯ್ತು, ನಮ್ಗೆ ಟೈಮ್ ಕೊಡ್ತಾ ಇಲ್ಲ. ಮೇ ಬಿ ಅವ್ನು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ನಮ್ಗೇನೋ ಮಿಮಿಕ್ರಿ ಅಲ್ಲ, ಅವನ ಬಗ್ಗೆ ಹೇಳು ಅಂತ ಕೇಳಿದ್ದು. ಮಿಮಿಕ್ರಿ, ನಾನೇನು ಮಿಮಿಕ್ರಿ ಆರ್ಟಿಸ್ಟ್. ಅವ್ನು ಒಂದೇ ಒಂದು ಏನ್ ಮಿಮಿಕ್ ಮಾಡ್ತಾನೆ ಅಂತಂದ್ರೆ ಫೋನ್ ಗೊತ್ತೈತೆ. ಅವನು ಏನ್ ಮಿಮಿಕ್ ಮಾಡ್ತಾನೆ ಗೊತ್ತಾ? ಒಂದೇ ಒಂದು ಮಿಮಿಕ್ ಮಾಡ್ತಾನೆ, ಮ್ಯಾವ್ ಮ್ಯಾವ್ ಅಂತ ಮಾಡ್ತಾನೆ. ಅಷ್ಟೇ ಗೊತ್ತಿರೋದು ನಂಗೆ. ಅಷ್ಟೇ ಹೇಳಿ ನನ್ನ 2 ಮಾತುಗಳನ್ನ ಅಲ್ಲ, ನನಗೆ ಕ್ಲಾಸ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಮೀನಿನ ಬಗ್ಗೆ ಸ್ವಲ್ಪ ಜೋರಾಗಿ ಅವ್ನ ಹಾಕೊಂಡು ತಗೋಬೇಡಿ, ಆರಾಮಾಗಿ ಆಗ್ಬಾರ್ದಾ? ಹೇಳೋದಕ್ಕೆ ತುಂಬಾ ಜಾಸ್ತಿ ಮಾತಿಲ್ಲ. ಮೌನವಾಗಿದ್ದಾರೆ. ಎಕ್ಸಾಮಲ್ಲಿ ಈ ವಿಡಿಯೋ ಏನಾದರೂ ಅವ್ರು ತಲುಪಿಸಿದ್ರೆ ಹೇಳ್ಬಿಡಿ ನನಗೆ ಒಂದ್ಸರಿ. ಎಕ್ಸಾಮಲ್ಲಿ ಹೇಳ್ಕೊಡೋದಕ್ಕೆ 5 ಸೆಮಿಸ್ಟ್ರಿಂದ ಕೇಳ್ತಾನೆ ಇದೀನಿ. ಕೇಳಿ ಅದಾಗ ನಾನೇ ಓದ್ಬಿಡೋಣ ಅನ್ನೋ ಅಷ್ಟು ಮೋಟಿವೇಶನ್ ಸಿಕ್ತು ನನಗೆ. ಮೀನಿನ ಜೊತೆ 5 ಸೆಮ್ ಎಕ್ಸಾಮ್ ಬರ್ದಿಕ್ಕೆ ಈ ಸೆಮ್ ನಾನೇ ಓದ್ಕೊಂಡ್ ಬರೋಣ ಅಂತ ಮೀನಿಗೆ ಹೇಳ್ಕೊಡೋಣ ನಾನೇ ಅನಿಸ್ತಿದ್ದೆ. ಆದರೂ ಇರಲಿ, ಈ ವಿಡಿಯೋ ಏನಾದರೂ ಮೀನಿಂಗ್ ತಲುಪಿಸಿದ್ರೆ ದಯವಿಟ್ಟು ನನಗೆ ಇದೊಂದು ಸಿಬ್ಬಂದಿ ಮಾಡ್ಕೊತಾ ಇದ್ದೀನಿ. ಎಕ್ಸಾಮಲ್ಲಿ ನಾನು ಒಂದು 5 ಮಾರ್ಕ್ಸ್ಗೆ ಹೇಳ್ಕೊಡಿ, ಇನ್ನೊಂದು 10 ಮಾರ್ಕ್ಸ್ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಒಬ್ರು ತಗೋ. ದೇವ್ರ ಮನೆ ಶೇಖರ, ಹೇಳೋ ಅವ್ರ ಬಗ್ಗೆ. ಪಾಪ. ಸೌಜನ್ಯ ಲೈಕ್ ಮೈ ಸಿಸ್ಟರ್. ಹಾಂ, ಅವಳು ತುಂಬ ಒಳ್ಳೆ, ಅವ್ರಿಗೆ ಜಾಸ್ತಿ ಮಾತಾಡಲ್ಲ, ಬಟ್ ತುಂಬ ಕ್ಲೋಸ್ ಆದರೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮನೆಯವ್ರ ಜೊತೆ ಮಾತಾಡ್ತಾರೆ ಅನ್ಸುತ್ತೆ. ಸೌಜನ್ಯ ಆಗಿರಲಿ, ಯಶೋಧ ಆಗಿರಲಿ, ಒಬ್ರ ಬಗ್ಗೆ ಹೇಳಿ ಸಾಕು. ಗುಡ್ ಗರ್ಲ್ ಅಷ್ಟೇ. ಅಷ್ಟೇನಾ? ಅವ್ರ ಬಗ್ಗೆ ಮಿಮಿಕ್ರಿ ಅವ್ರು ಏನಾದರೂ ಮಾತಾಡೋದು ಡೈಲಿ ವರ್ಡ್ಸು ನಡೆಯೋದು? ಅವಳು ಮಾತೇ ಆಡಲ್ಲ. ಅಯ್ಯೋ, ಮಾತಾಡು. ಯಾರು? ಹೆಸರೇಳು. ಮಾರುತಿನಾ? ತೋರಿಸು. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ನನಗೆ ಅಣ್ಣ ಆಗ್ಬೇಕು. ಮುಂಚೆ ಫಸ್ಟ್ ಪಿಯಿಂದ ಇಲ್ಲಿವರೆಗೂ ಒಟ್ಟಿಗೆ ಓದಿರೋರು ನಾವು. ನಮ್ಮದೇ 2 ವರ್ಷ ಓದಿದ್ವಿ. ಒಳ್ಳೆ ಹುಡುಗ, ಚೆನ್ನಾಗಿ ಮಾಡ್ತಾನೆ ಅಷ್ಟೇ. ಹಾಂ, ಅವನು ತುಂಬ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾನೆ. ಇಂಟ್ರೆಸ್ಟಿಂಗ್ ಆಗಿ ಇರೋದು ಹೇಳು. ಐ ಡೋಂಟ್ ನೋ. ಹೋಗ್ಲಿ, ಅವ್ನು ಹೆಂಗೆ ನಡೀತಾನೆ ಆ ಥರ ಶೋ ಮಾಡು. ಅದೆಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಅದೇ ಟ್ರೆಂಡಿಂಗ್ ನನ್ನ ಕಣ್ಣಿದ್ದ ಯಾರ ಹೆಸರು ಬಂದಿದೆ? ಯಾಮಿನಿ ಹೆಸರು ಬಂದೈತೆ. ಹಾಂ, ಯಾಮಿನಿ ಪಕ್ಕದಾಗ ಇದರಲ್ಲಿ ನೀವು ಒಂದು ಚೀಟಿ ತೆಗಿಬೇಕು. ಆ ಚೀಟಿಯಲ್ಲಿ ಯಾರ ಹೆಸರು ಬಂದರೆ ಅವ್ರ ಬಗ್ಗೆ ನೀವು ಮಾತಾಡಬೇಕು. ನಾನು ಮಾತಾಡೋಕೆ ಬರಲ್ಲ, ಯಾರ ಬಗ್ಗೆನೂ ಗೊತ್ತಿಲ್ಲ ನನಗೆ. ಸ್ವಲ್ಪ ನಿಮ್ಗೇನು ಗೊತ್ತಾ ಅದನ್ನು. ನಾನೆಲ್ಲ ಮಾತಾಡಿದ್ದೆ. ಯಾರ ಹೆಸರು ಬಂದಿದೆ? ಮನೋಜ್ ಹೆಸರು ಬಂದೈತಾ? ಮನೋಜ್ ಬಗ್ಗೆ ಮಾತಾಡಿ. ಮನೋಜ್ ತುಂಬ ಒಳ್ಳೆ ಹುಡುಗ. ಹಾಂ, ಎಲ್ಲ ಹೇಳ್ತಾ ಇದ್ದೀವಿ, ತುಂಬಾನೇ ಹೇಳ್ಬೇಕಾಯ್ತು. ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. మీకేమైనా సిగ్గున్నదారా కొంచెమన్నా? కడుపుకు ఆనంది ಜಾಸ್ತಿ ಹೇಳ್ಬೇಕಾಯ್ತು, ಅದಕ್ಕೋಸ್ಕರ. ಯಾರ ಹೆಸರು ಬಂದಿದ್ರೆ ಅವ್ರ ಬಗ್ಗೆ ಹೇಳಿ.
ನನಗೆ ಅಶೋಕ್ ಹೆಸರು ಬಂದಿದೆ. ಅಶೋಕ್ ತುಂಬ ಒಳ್ಳೆಯ ಹುಡುಗ, ಎಲ್ಲರಿಗೆ ಯಾವತ್ತೂ ಒಳ್ಳೆಯದಾಗಲಿ, ಒಳ್ಳೆ ಫ್ರೆಂಡ್ ಕೂಡ. ಹೇಮಲತಾ ಸಿ ಎಸ್. ಹೇಳಿ. ಹೇಮಲತಾ ಸಿ ಎಸ್, ಶಿ ಈಸ್ ವೆರಿ ಇನ್ನೋಸೆಂಟ್. ಥ್ಯಾಂಕ್ ನನಗೆ ಸಿದ್ದೇಶ್ ಐಡಿ ಸಿಕ್ಕೈತೆ. ಹಾಂ ಸಿದ್ದೇಶ್ನು ಸ್ವಲ್ಪ ಮೃದುವಾದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಅವನು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ವ್ಯಕ್ತಿ ಆಗಬೇಕೆಂದು ಆಶಿಸ್ತೀವಿ. ಅಲ್ಲಾಡ್ಸಿ ನಂದೇ ಹೇಳಿ ನೇತ್ರ. ನೇತ್ರ ಹೇಳಿ. She's startingly she's my friend. Then she's a good dancer. And then she'll sing good. Her voice is also good. And then next, I want to say about her that in any function in our college or department, she will dance. And also, then what? ಅನ್ಎಜುಕೇಟೆಡ್ ಬಡೇತವ. She is only ನೇತ್ರ. and she will do full performance and ಅವಳು ಚೆನ್ನಾಗಿ ರಂಗೋಲಿ ಬಿಡಿಸ್ತಾಳೆ ಮತ್ತು ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಭರತನಾಟ್ಯ ಕೂಡ ಅವಳಿಗೆ ಸ್ಟಾರ್ಟಿಂಗ್ ನಮ್ಮ ಯಾವುದೋ ಒಂದು ಫಂಕ್ಷನ್ ಇದೆ, ಗೊತ್ತಿಲ್ಲ ಎಕ್ಸಾಕ್ಟ್ ಫಂಕ್ಷನ್, ಬಟ್ ಅವಳೇ ಅದನ್ನು ಪರ್ಫಾರ್ಮಿಂಗ್ ಕಲಿತು ಯೂಟ್ಯೂಬ್ ನೋಡ್ಕೊಂಡು ಕಲಿತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು. ಆ್ಯಂಡ್ ಐ ಆಲ್ಸೋ ಅಪ್ರಿಷಿಯೇಟ್ ಹರ್ ಡ್ಯಾನ್ಸಿಂಗ್. ಇದರಲ್ಲಿ ನಮ್ಮ ಕ್ಲಾಸ್ ಅವ್ರ ಹೆಸರು ಬರೆದಿದ್ದೀನಿ. ಸೊ ನೀವು ಒಂದು ಚೀಟಿನ ಪಿಕ್ ಮಾಡಬೇಕು. ಆ ಚೀಟಿಯಲ್ಲಿ ಯಾರ ನೇಮ್ ಬಂದಿರುತ್ತೋ ಅವ್ರ ಬಗ್ಗೆ ನೀವು ಹೇಳ್ಬೇಕು. ಯಾರ ಹೆಸರು ಬಂದಿದೆ ಹೇಳಿ. ತೇಜ ಬಂದಿದೆಯಾ? ಹಾಂ ಒಳ್ಳೆ ಹುಡುಗ, ಫ್ರೆಂಡ್. ನೋಡಿ ನಾನೇ ಒಳ್ಳೆ ಹುಡುಗ, ಗುಡ್ ಫ್ರೆಂಡ್. ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿರ್ತಾನೆ, ಎಲ್ಲ ಗೆಲ್ತೀನಿ. ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾನೆ, ಡ್ಯಾನ್ಸು ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಓದ್ತಾನೆ, ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ. ಯಾರ ಹೆಸರು ಬಂದೈತೆ? ಸಾಯಿ. ಸಾಯಿ. ಎಲ್ಲರಿಗೂ ನಮಸ್ತೆ. ನಾನು ಸಾಯಿ ಅಂತ, ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟು. ಇವನ ಬಗ್ಗೆ ಹೇಳೋದಾದ್ರೆ ತುಂಬಾ ಇದೆ, ಬಟ್ ಯಾವ ಥರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ಸಾಯಿ ಅಂತ ಇವನು ಫಸ್ಟ್ ಅಂದರೆ ಇವನು ನನ್ನ ಫ್ರೆಂಡೇ, ನನ್ನ ಕ್ಲಾಸ್ಮೇಟು. ದೆನ್ ಇವನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ. ಆಲ್ಮೋಸ್ಟ್ ಜಾಸ್ತಿ ಅಂದರೆ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರದ್ದು ಚಿತ್ರನ ತುಂಬ ಚೆನ್ನಾಗಿ ಬಿಡಿಸ್ತಾನೆ. ದೆನ್ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಸಾಮಾನ್ ಡಿಪಾರ್ಟ್ಮೆಂಟಲ್ಲೂ ಬಿಡಿಸಿದ್ದಾರೆ. ಚೆನ್ನಾಗಿ ಮತ್ತು ಚೆನ್ನಾಗಿ ಮಾತಾಡ್ತಾರೆ. ಒಳ್ಳೆ ಹುಡುಗ. ನಾನು ಜಾಸ್ತಿ ಬೇಬಿ ಚಿನ್ನು ಅಂತ ಕರಿತೀನಿ, ಅಷ್ಟೇ. ಅದನ್ನು ಮಾಡ್ಕೊಳ್ಳಲ್ಲ, ಚೆನ್ನಾಗಿ ಮಾತಾಡ್ತೀನಿ. ಅವಾಗವಾಗ ಜಗಳ ಆಡ್ತಾನೆ, ಅವಾಗವಾಗ ಅವನೇ ಬಂದು ಮಾತಾಡ್ತಾನೆ, ಸ್ವಲ್ಪ ತಿಕ್ಕ ಥರನೂ ಆಡ್ತಾನೆ. ಅಷ್ಟೇ, ಇವ್ರ ಬಗ್ಗೆ ಒಳ್ಳೆ ಹುಡುಗ. ಆದರೆ ಸಿಕ್ಕಿದೆ ಚಿನ್ನ ತೋರಿಸಿ. ಯಾರು ಹ್ಯಾಂಡ್ ರೈಟಿಂಗು ಒಂದೇ ಚಿನ್ಮಯ ಏನು ಚಿನ್ಮಯ ಓದೋಣ ಬಾ ಅಂದರೆ ಇಷ್ಟು ಓದಕ್ಕೆ ಬರಲ್ಲ. ಇಂಟರ್ನ್ಶಿಪ್ ಬೇಗ ರೆಡಿ ಆಗಂದ್ರೆ ಬೇಗ ರೆಡಿ ಆಗಲ್ಲ. ಡೆಸರ್ಟೇಷನ್ ಮಾಡೋಣ ಬಾರ ಅಂದರೆ ಡೆಸರ್ಟೇಷನ್ ಬರಲ್ಲ. ಇತ್ತೀಚೆಗೆ ಅವ್ರಿಗೆ ನಮ್ಮ ಜೊತೆನೇ ಇರ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ರೇಕ್ಅಪ್ ಮಾಡ್ಕೊತಾರೆ ಮತ್ತು ತುಂಬ ವಿಚಾರಗಳಲ್ಲಿ ಹೆಲ್ಪ್ ಆಗಿದ್ದಾಳೆ, ಚೆನ್ನಾಗಿರ್ತಾಳೆ, ಒಳ್ಳೆ ಫ್ರೆಂಡು. ಸದ್ಯಕ್ಕೆ ನಮ್ಮ ಜೊತೆ ಇಲ್ಲ ಅಷ್ಟೇ. ಮೇಲೆ ಬರ್ತಾವ್ರೆ. ಎಮ್.ಎಲ್.ಎ. ಇದರಲ್ಲಿ ಒಂದು ಚೀಟಿ ತಗೊಂಡು ಯಾರ ಹೆಸರು ಬಂದಿರುತ್ತೋ ಅವ್ರ ಬಗ್ಗೆ ನೀವು ಮಾತಾಡಬೇಕು. ನೀನು ಒಂದು ತಗೋ ಹಾಕು ಎಲ್ಲ. ಯಾಕು ಎಲ್ಲ ಏನು ಗೊತ್ತಾ ಗೈಸ್, ಈ ಹೇಮ ನಮ್ಮ ಹತ್ರ ಬಂದು ಚೀಟಿ ನೋಡಿಬಿಟ್ಟು ಎಲ್ಲರದು ಯಾರ್ಯಾರು ನೇಮ್ ಇದೆಯಾ ಅವ್ರ ಬಗ್ಗೆ ಎಲ್ಲ ಒಪಿನಿಯನ್ಸ್ ಕೇಳ್ಕೊಂಡು. ಸೊ ಇವಾಗ ಇವಳ ಹತ್ರ ಹೋಗ್ಬಿಟ್ಟು ನಾವು ಕೇಳೋಣ ಯಾರ ಬಗ್ಗೆ ಬರುತ್ತೋ ಅವಳ ಬಗ್ಗೆ ಹೇಗೆ ಹೇಳ್ತಾಳೆ ಅಂತ. ಸೊ ಗೈಸ್, ನನಗೆ ನೇತ್ರ ಅವ್ರದ್ದು ಹೆಸರು ಬಂದಿದೆ. ನೇತ್ರ ಹೆಂಗೆ ಅಂತಂದರೆ ಅವಳು ನನ್ನ ಯಾವಾಗಲೂ ವೈಬ್ ಗೈಸ್. ಎಲ್ಲರೂ ನಾನು ಅವಳು ಫುಲ್ಲು ವೈಬು. ನನಗಂತೂ ನಿಂತ್ಕೊಂಡು ಸಾಂಗ್ ಆಗಿದ ತಕ್ಷಣ ಇವಾಗ ಇದೊಂದು ಹಿಂಗೆ ಜಾಸ್ತಿ ಆಡ್ತೀವಿ ನಾನು ಅವಳು. ಕುರ್ಚಿಗೂ ಡ್ಯಾನ್ಸ್ ಪಾರ್ಟ್ನರ್ಸು ನಮ್ಮ ಇದು ಇಡಿಯಟ್ಸ್ಗಳು. ಸೊ ಏನಪ್ಪ ಅಂತಂದರೆ ಏನೂ ಹೇಳೋಕ್ಕಿಲ್ಲ. ಫುಲ್ಲು ಅವಳು ಮನ್ಸು ಹೆಂಗೆ ಅಂತಂದರೆ ನೀರು ಥರ, ಏನಾದರೂ ಇದ್ದರೆ ಈಚೆ ಹಂಗೆ ಮಾತಾಡ್ಬಿಡ್ತಾಳೆ.
ಒಳಗಡೆ ಏನು ಇಕ್ಕೊನಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಯಾರ ಹೆಸರು ಬಂದಿದೆ ಧನುಷ್? ನಿಜ? ಹಾಂ, ಉಮಾ ಅವ್ರ ಬಗ್ಗೆ ಮಾತಾಡಿ. ಹಾಂ, ಇಲ್ಲ ನಿಮ್ಗೆ ಏನು ಇಷ್ಟ ಆಗಿದೆಯಾ ಅವ್ರ ಬಗ್ಗೆ ಅದು ಹೇಳಿ. ಅವರು ಹಿಸ್ಟ್ರಿಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಂ, ಮತ್ತು ಎಕನಾಮಿಕ್ಸ್ ಏನೋ ಇಂಗ್ಲೀಷಲ್ಲಿ ನೋಟ್ಸ್ ಕೇಳಿದ್ರು ನಾವು ಸೊ ಅದು ಈಸಿಯಾಗಿ ವೈಟ್ ಮ್ಯಾಚ್ ಆಗುತ್ತೆ. ಸೊ ಬಟ್ ಅವರು ಸೋಷಿಯಲಿ ಜಾಸ್ತಿ ಕನೆಕ್ಟ್ ಆಗಲ್ಲ ಮತ್ತು ಸೆಲ್ಫಿ ಫೋಟೋ ತೆಗಿಕ್ಕಾಗಿಲ್ಲ ಅನ್ನೋದು ಅಷ್ಟೇ ಬೇಜಾರ. ಅದು ಬಿಟ್ಟರೆ ಗೊತ್ತಿಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಥ್ಯಾಂಕ್ ಕೇಸು. ಯು. ಮಾತಾಡ್ತಾರೆ. ನೈನಾ ಯಾರ ಬಗ್ಗೆ ಬಂದೈತೆ? ಕುಸುಮ. ಹಾಂ, ಕುಸುಮ ನಿಮಗೆ ತುಂಬ ಕ್ಲೋಸ್ ಅಲ್ಲ, ಹೇಳಿ ಕುಸುಮ ಬಗ್ಗೆ. ಓದ್ಕೊಳ್ಳೋದು ಮತ್ತು ಏನಾದರೂ ಕೇಳ್ಕೊಳ್ಳೋದು ಇಬ್ಬರು ಅಷ್ಟೇನಾ? ನಮ್ಮ ಕ್ಲಾಸ್ ಅವ್ರ ನೇಮ್ಸ್ ಐತೆ, ಒಂದು ಚೀಟಿನ ತಗೊಂಡು ಯಾರ ನೇಮ್ ಬರುತ್ತೋ ಅವ್ರ ಬಗ್ಗೆ ನೀವು ಮಾತಾಡಬೇಕು. ಏಯ್ ಎರಡು ತಗೊಂಡಿದ್ಯಾ? ಒಂದು ತಗೋ. ಧನುಷ್ ಹೆಸರು ಬರಬಾರ್ದು. ಏನು ಹೇಳು, ಯಶೋದ ಬಗ್ಗೆ ಹೇಳು. ಏನು ಅವ್ರ ಬಗ್ಗೆ ಹೇಳ್ಬೇಕು ಹೇಳು. UK ಗರ್ಲು ಅದಾದ್ಮೇಲೆ ತುಂಬ ಮಾತಾಡ್ತಾಳೆ ಅಷ್ಟೇ. ಯಾರು ಸಿಕ್ಕಿದೆ ವರ್ಷ? ಹಾಂ, ಮಲ್ಲಿ 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 ಬಗ್ಗೆ ಮಾತಾಡು ವರ್ಷ. ಅವ್ರ ಹತ್ರ ಅಷ್ಟು ಕಾನ್ವರ್ಸೇಷನ್ ಮಾಡಿಲ್ಲ, ಸೊ ಏನು ಗೊತ್ತಿಲ್ಲ. ಏನು ಗೊತ್ತಾ ಅದು ಹೇಳಿ. ನೋಡಿರೋದು ಯಾವ ಥರ? ಲೇಟ್ ಕಮರ್. ಲೇಟ್ ಕಮ್ಮರ್. ಮೂರ್ತಿ ಅವ್ರ ಬಗ್ಗೆ ಹೇಳಿ ವರ್ಷ. ತುಂಬಾ ಇದೆ, ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಯಾವುದೂ ಜಸ್ಟ್ ನೀವು ನೋಡಿರೋದು. ಹಾಂ, ಎಲ್ಲಿ ಸೌಂಡ್ ಬರತ್ತೀರೆ? ಯಾವತ್ತೂ ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಹಾಂ, ಪ್ರಶಾಂತ. ಹಾಂ, ಪ್ರಶಾಂತ. ಹಾಂ ಹಾಂ ಮಹಾನ್ ವಸ್ತ್ರಪ್ರಿಯ, ಹಾಂ ಬಟ್ಟೆ ಅಂದರೆ ತುಂಬ ಇಷ್ಟ. ಹಾಂ ಆಮೇಲೆ ಅವ್ರಿಗೆ ಈಗಿನ ಕಾಲದಂತಹ ಅಂದರೆ ಬ್ಯಾಗಿ ಪ್ಯಾಂಟ್ ಇರುವಂಥ ಪ್ಯಾಂಟ್ ಇಷ್ಟನೇ. ಆಮೇಲೆ ಅವನು ಹೆಚ್ಚು ತುಂಬ ಯಾವುದೇ ಟೆನ್ಷನ್ ತಗೊಳ್ಳಲ್ಲ, ಆರಾಮಾಗಿರ್ತಾನೆ, ಸುಖಜೀವಿ ಅಂತ ಹೇಳಿ ಪ್ರಶಾಂತ್. ಒಳ್ಳೆ ಸೀಟು ಪ್ರಶಾಂತವಾಗಿರ್ತಾನೆ. ಪ್ರಶಾಂತವಾಗಿರ್ತಾನೆ ಪ್ರಶಾಂತ್. ನಮಗೆ ನರೇಂದ್ರ ಥ್ಯಾಂಕ್ ಯು ಅಣ್ಣ. ಯಾರ ಹೆಸರು ಬಂದಿದೆ ಹೇಳಿ ಪ್ರವೀಣ್. ಗೊತ್ತಾಯ್ತು ಯಾರ್ದಂತ. ಸೂರ್ಯ ಹೆಸರು. ಹಾಂ, ಡಿಪಾರ್ಟ್ಮೆಂಟ್ನ ಸೂರ್ಯ ಅವನು ತುಂಬ ವೇರ್ಡ್ ಪರ್ಸನ್. ಸೌಂಡ್ ಬರುತ್ತೆ, ಸುಮ್ಮನೆ ಅದು. ಅವ್ನು ಜಾಸ್ತಿ ಲೈಕ್ ಲೈಕ್ ಅಂತ ಹೇಳ್ತಾರೆ. ಚೆನ್ನಾಗಿರ್ತಾನೆ, ತುಂಬ ಫುಡ್ ಅವನು. ಫುಡ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕೆ ತುಂಬ ಇಷ್ಟ ಅವನಿಗೆ. ಯಾರಾದರೂ ಹೊಸದಾಗಿ ಹೋಟೆಲ್ ಓಪನ್ ಮಾಡಿದ್ರೆ ಸಾಕಿರ್ತಾನೆ, ಕರೀತಾನೆ ನಮ್ಮ ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಥ್ಯಾಂಕ್ ಯು. ನಾಗರಾಜ್ ಸಿಆರ್ ನಮ್ಮ ಸಿಆರ್ ಇವರೇ, ನಮ್ಮ ಸಿಆರ್ ಫುಲ್ಲು. ಅಣ್ಣ ಒಂಚೂರು ಹತ್ರ ಹೋಗಿ ಅಣ್ಣ. ಹಾಂ, ಆಯ್ತು. ತುಂಬ ಹಾರ್ಡ್ ವರ್ಕರ್. ನಾನು ನೋಡಿದಂಗೆ ಡೇ ಫಸ್ಟಿಂದ ನನ್ನ ಜೊತೆ ಇದ್ದವರು. ನಾನು ಕಾಲೇಜ್ ಸೇರ್ಕೊಂಡಾಗಿಂದ ಇವಾಗವರೆಗೂ ನನ್ನ ಜೊತೆ ಇದ್ದವರಲ್ಲಿ ತುಂಬ ಕಮ್ಮಿ ಜನ. ಆ ಕಮ್ಮಿ ಜನದಲ್ಲಿ ನಾಗರಾಜ್ ಸಿಆರ್ ಕೂಡ ಒಬ್ಬ. ತುಂಬ ಪರ್ಸ್ನಲ್ ಆಗಿ ಡೌನ್ ಆದಾಗ ಮತ್ತು ನಾನು ತುಂಬ ಲೋ ಆಗಿದ್ದಾಗೆಲ್ಲ ನನ್ನ ಜೊತೆ ಇದ್ದವನು. ಈಸ್ ಒನ್ ಆಫ್ ಅ ಬೆಸ್ಟ್ ಫ್ರೆಂಡ್ ಆಫ್ ಮೈಂಡ್ ಆ್ಯಂಡ್ ತುಂಬ ಹೇಳ್ಬಿಟ್ಟಿದ್ದೀನಿ ಲೈಫಲ್ಲಿ. ಥ್ಯಾಂಕ್ ಯು ಫಾರ್ ಅಷ್ಟೇ. ಥ್ಯಾಂಕ್ ಯು. ಇವಾಗ ನಾನು ಹೇಳ್ಬೇಕು ಅಂತಂದರೆ, ನನಗೆ ವೈಯಕ್ತಿಕವಾಗಿ ಜೀವನದ ಕೆಲವೊಂದು ಘಟ್ಟಗಳಲ್ಲಿ ಭಾಳ ಸಹಾಯ ಮಾಡಿದ್ದಾನೆ. ಭಾಳ ಸಂತೋಷ. ಇವಾಗ ಏನಾಯ್ತು ವಿಡಿಯೋ, ಆ ವಿಡಿಯೋದಲ್ಲಿ ಏನು ಗೈಸ್ ಗೊತ್ತಾ? ಕೊಡಿ ಆ ಚೀಟಿ ಕೊಡು. ಆ ಚೀಟಿಲಿ ನೇತ್ರ ಅಂತ ಹೆಸರೇ ಇರಲಿಲ್ಲ ಗೈಸ್. ಯಾಕಂದರೆ ಆ ಹುಡುಗಿದಾಳಲ್ಲ, ಈ ಹುಡುಗಿ ಇವಳೇನೆ ನನ್ನ ಹೆಸರಿಂದ ಹೇಳು ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನೇತ್ರ ಅಂತ ಹೆಸರು ಇರಲಿಲ್ಲ ಅದರಲ್ಲಿ. ಆದರೂ ನೇತ್ರ ಅಂತ ಬರೋ ಥರ ಹೇಳ್ಬಿಟ್ಟು ಇವಳು ಡವ್ ಮಾಡಿಕೊಂಡು ಅವಳ ಬಗ್ಗೆ ಹೇಳಿದ್ದು ಗೈಸ್.
ಏನು ಗೊತ್ತಾ, ಎಲ್ಲ ಸುಳ್ಳು guys. ಗೊತ್ತು ಪರಿಚಯ ಅಂತ ಏನಿಲ್ಲ, ಜಸ್ಟ್ ಜೊತೆಲೂ ಇರಲ್ಲ, ಯಾವಾಗ ಜೋಡಿ guys ಫ್ರೆಂಡ್ ಅಂತ ಮಾತಾಡ್ಬೋದು. ಅವ್ರ ಬಗ್ಗೆ ಹೇಳೋಕ್ ಮುಂಚೆ ಹೇಳ್ಸ್ಕೊಂಡ್ಲು guys. ನಾವು ನನ್ನ ಜೊತೆಲಿ ಇರೋದು ಹೆಸರು ಹೇಳಿಸ್ಕೊಂಡ್ರೆ ನೋಡು. ನಾವೇ ಹೇಳಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ಕಾಲೇಜು ಇವತ್ತದು ಮುಗೀತು, ಇನ್ನೊಂದು 2 ವೀಕ್ಸ್ ಅಷ್ಟೇ, 2 ವೀಕ್ಸು ಇಲ್ಲ, ಕಾಲೇಜು ಮುಗಿಯುತ್ತೆ. ಮತ್ತು ಈ ದಾರಿಯಲ್ಲಿ ನಾನು ಒಬ್ಬಳೇ ನಡ್ಕೊಂಡು ಹೋಗೋದು ಮುಗಿಯುತ್ತೆ. ಇವೆಲ್ಲ ಮುಗಿಯುತ್ತೆ ಅನ್ನೋ ಒಂದು ಮಾತು ಎಷ್ಟು ಭಾರ ಅನಿಸ್ತೈತೆ ಗೊತ್ತಾ. ಇವಾಗ ಫಸ್ಟಲ್ಲಿ ಕಾಲೇಜ್ ಬಿಟ್ಟರೆ ಸಾಕಪ್ಪ ಹಾಸ್ಟ್ಲಿಗೆ ಹೋಗೋಣ ಅನಿಸ್ತಾಯಿತ್ತು. ಇವಾಗ ಕಾಲೇಜ್ ಇನ್ನೂ ಸ್ವಲ್ಪ ಹೊತ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಅನಿಸ್ತಾಯಿದೆ. ಎಲ್ಲ ಏನು ಮಾಡೋಕ್ಕಾಗಲ್ಲ, ಆ ಒಂದು ಪರಿಸ್ಥಿತಿಗಳು ನಮ್ಮನ್ನು ಆ ಥರ ಕರ್ಕೊಂಡು ಹೋಗ್ತಾ ಇರುತ್ತೆ. ಟೆಸ್ಟ್ಗಳು ಮುಗೀತು, ಇವತ್ತಿಗೆ ಎಲ್ಲ ಟೆಸ್ಟ್ಗಳು ಮುಗೀತು. ನನ್ನ ಲೈಫಲ್ಲಿ ನಾನು ಈ ಥರ ಯಾವತ್ತೂ ಟೆಸ್ಟ್ಗಳೇ ಬರೆದಿಲ್ಲ. ಇಡೀ ನಮ್ಮ ಕ್ಲಾಸ್ ಅವರು ಅಷ್ಟೇ ಆ ಥರ ಅಷ್ಟು ಬಿಂದಾಸಾಗಿ ಈ ಥರ ಅಷ್ಟು ಫ್ರೀಯಾಗಿ ನಾವು ಈ ಸಲ ಟೆಸ್ಟ್ಗಳು ಬರೆದಿದ್ದೀವಿ. ನೀವೇ ಅರ್ಥ ಮಾಡ್ಕೋಬೋದು ನಾವು ಇನ್ಯಾವ ಲೆಕ್ಕದಲ್ಲಿ ಟೆಸ್ಟ್ಗಳನ್ನೆಲ್ಲ ಬರೆದಿದ್ದೀವಿ ಅಂತ. ಅವೆಲ್ಲ ಏನೋ ಇರಲಿ, ಬಟ್ ಫುಲ್ ಅಂತೂ ಎಂಜಾಯ್ ಮಾಡಿದ್ವಿ ಟೆಸ್ಟ್ಗಳಲ್ಲಿ. ನೋಡೋಣ, ಇನ್ನು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಮಗಿನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ, ಮಾಡಿದ್ರೆ ಇನ್ನೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಒಂದು ಮೆಮೊರೀಸ್ನ ಇಟ್ಕೊಂಡು ಇಲ್ಲಿಂದ ಹೋಗ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು ನಮ್ಮ ಜೊತೆ ಇರಲ್ಲ. ಮೆಮೊರೀಸ್ ಅಷ್ಟೇ.